ಇನ್ನು ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ನಡೆದಿತ್ತಲ್ಲ, ಅದರ ಶಂಕಿತ ಉಗ್ರ ಸಿಕ್ಕದ್ನ ಅಥವಾ ಇಲ್ವಾ ಅಂತ ತನಿಖೆಯನ್ನು ನೋಡ್ತಾ ಹೋಗೋಣ. ಸದ್ಯಕ್ಕೆ ಸಿಗ್ತಾ ಇರೋ ಬೆಳವಣಿಗೆ ಪ್ರಕಾರ ಆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತನ ಜಾಡು ಹಿಡಿದ ಎನ್ಐಎಗೆ ಚೆನ್ನೈನ ಲಿಂಕ್ ಸಿಕ್ಕಿತ್ತಂತೆ. ತಮಿಳುನಾಡಿನಿಂದ ಆತ ಬಂದು ಇಲ್ಲಿ ಬಾಂಬ್ ಇಟ್ಟು ಹೋಗಿದ್ದಾನೆ, ನಂತರ ಎಸ್ಕೇಪ್ ಆಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಸ್ಫೋಟಕ್ಕೂ ಮುನ್ನ 2 ತಿಂಗಳು ತಮಿಳುನಾಡಿನಲ್ಲೇ ಉಳ್ಕೊಂಡಿದ್ದಾನೆ. ತಮಿಳುನಾಡಿನಲ್ಲಿ ಉಳಿದಿದ್ದ ಶಂಕಿತನ ಜೊತೆಗಿದ್ದ ಮತ್ತೋರ್ವ ವ್ಯಕ್ತಿ ಸ್ಫೋಟಕ್ಕೂ ಮುನ್ನ ಓಡಾಡಿದ್ದ ಶಂಕಿತನ ಜಾಡನ್ನ ಹಿಡಿತಾ ಇದೆ ಎನ್ಐಎ ಇದೀಗ. ಈ ವೇಳೆ ಶಂಕಿತ ತಮಿಳುನಾಡಿನಿಂದ ಬಂದಿರೋದು ಪತ್ತೆಯಾಗಿದೆ. 2 ತಿಂಗಳು ಅಲ್ಲೇ ಓಡಾಡ್ಕೊಂಡಿದ್ದಂತೆ. ಆಮೇಲೆ ಆತ ಅಲ್ಲಿ ನೋಡಿ ನಮ್ಮೂರಿಗೆ ಬಂದಿರೋದು. ತಮಿಳುನಾಡಿನಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಬೆಂಗಳೂರಿನ ರಾಮೇಶ್ವರಂ ಕೆಫೆಯನ್ನು ಯಾಕೆ ಹುಡ್ಕೊಂಡೋ ಗೊತ್ತಿಲ್ಲ, ಅಲ್ಲಿ ಬಾಂಬ್ನ ಬ್ಯಾಗ್ ಇಟ್ಟು ಎಸ್ಕೇಪ್ ಆಗಿದ್ದಾನೆ. ಸ್ಫೋಟ ಆಗಿದೆ, 4-6 ಜನ ಗಾಯಗೊಂಡಿದ್ರು. ಈಗ ಅವರು ಅದೃಷ್ಟವಶಾತ್ ದೇವರ ದಯೆಯಿಂದ ಯಾರ ಜೀವಕ್ಕೂ ಅಪಾಯ ಆಗಿರಲಿಲ್ಲ. ಚಿಕ್ಕ ಪುಟ್ಟ ಗಾಯಗಳಿಂದ ಎಲ್ಲರೂ ಕೂಡ ಸುಧಾರಿಸ್ಕೊಂಡಿದ್ದಾರೆ. ಬಟ್ ಈಗ ಎನ್ಐಎ ಸೇರಿದಂತೆ ಇನ್ನು ಲೋಕಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಲ್ಲ ಸೇರ್ಕೊಂಡು 8ರಿಂದ 9 ಟೀಮ್ ಆತನನ್ನ ಹುಡುಕುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ ಇನ್ನೂ ಆತನ ಪತ್ತೆ ಆಗಿಲ್ಲ. ಶಂಕಿತ ಕ್ಯಾಪ್ ಹಾಕೊಂಡು ಓಡಾಡಿದಾನಲ್ಲ, ಅದು ಎಲ್ಲಿಂದ ತಗೊಂಡಿದ್ದು ಅಂತ ಎನ್ಐಎ ಈಗ ಪತ್ತೆ ಹಚ್ಚಿದೆ. ತಮಿಳುನಾಡಿನಲ್ಲೇ ಆತ ಅದನ್ನು ಖರೀದಿ ಮಾಡಿದ್ದಾನೆ. ತಮಿಳುನಾಡಿನ ಮಾಲ್ ಒಂದರಲ್ಲಿ ಟೋಪಿಯನ್ನ ಖರೀದಿಸಲಾಗಿದೆ. ಖರೀದಿ ವೇಳೆ ಮುಖಚಹರಿ ಸಮೇತ CCTVಯಲ್ಲಿ ಸೆರೆಯಾಗಿದೆ. ಓಕೆ, ಮತ್ತೊಂದು ಕಡೆ ಪತ್ತೆಯಾದ ಕ್ಯಾಪ್ನಲ್ಲಿ ಶಂಕಿತನ ಕೂದಲು ಕೂಡ, ಅಂದ್ರೆ ಆತನ ಹೇರ್ ಸ್ಟೈಲ್ ಕೂಡ ಪತ್ತೆಯಾಗಿದೆ. ಕೂದಲನ್ನ ಆಧರಿಸಿ DNA ಟೆಸ್ಟ್ಗೂ ಕೂಡ ಒಳಪಡಿಸಿದೆಯಂತೆ ಎನ್ಐಎ ತನಿಖೆ ವೇಳೆ ಆ ಇಬ್ಬರು ಕರ್ನಾಟಕದವರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ಹತ್ತತ್ರ 1 ತಿಂಗಳಾಗ್ತಾ ಬಂತು, ಇನ್ನೂ ಕೂಡ ಆತ ಯಾರು ಏನು ಅನ್ನುವಂತಹದ್ದು ಪತ್ತೆ ಆಯ್ತಾ? ಎನ್ಐಎ ಮೂಲಗಳು ಏನ್ ಹೇಳ್ತಾ ಇದೆ? ತಮಿಳುನಾಡಿನ ಲಿಂಕ್ ಯಾಕೆ ಪಡೆದುಕೊಳ್ತಾ ಇದೆ ಪ್ರಕರಣ? ವಿದ್ಯಾ, ಘಟನೆಯಲ್ಲಿ ಒಂದಂತೂ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಘಟನೆ ಹಿಂದೆ ಇರುವಂತದ್ದು ಒಬ್ಬ ಅಲ್ಲ ಇಬ್ಬರು ಅನ್ನುವಂಥದ್ದು ಎನ್ಐಎಗೆ ಸಿಕ್ಕಿರುವಂತಹ ಮಹತ್ವದ ಸುಳಿವು. ಯಾಕಂದ್ರೆ ಘಟನೆ ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆಯ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿರಲಿಲ್ಲ. ಆ ಒಬ್ಬ ವ್ಯಕ್ತಿ ಇದ್ದಾರಾ ಅಥವಾ ಅದರ ಹಿಂದೆ ಯಾವ್ದಾದ್ರು ತಂಡ ಇದೆಯಾ ಅನ್ನುವಂಥ ಒಂದಷ್ಟು ಗೊಂದಲಗಳು ಎನ್ಐಎ ಜೊತೆಗೆ ತನಿಖಾಧಿಕಾರಿಗಳಿಗೆ ಬಹಳ ಟೆನ್ಷನ್ ಅನ್ನ ಹೆಚ್ಚಿತ್ತು. ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ, ಸಿಕ್ಕಿರುವಂತಹ ಮಹತ್ವದ ಸುಳಿವಿನ ಪ್ರಕಾರ ಒಬ್ಬ ಅಲ್ಲ ಇಬ್ಬರಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ವ್ಯಕ್ತಿ ಬಾಂಬ್ ಅಂದ್ರೆ ರಾಮೇಶ್ವರ ಕೆಫೆಯಲ್ಲಿ ಬಾಂಬನ್ನು ಇಡೋದಕ್ಕಿಂತ ಮುನ್ನ ತಮಿಳುನಾಡಲ್ಲಿ ಒಂದಷ್ಟು ಪ್ರಿಪರೇಷನ್ ಅನ್ನ ಮಾಡಿಕೊಂಡು ಬಂದಿರುವಂಥದ್ದು. ಅಂದ್ರೆ ತಮಿಳುನಾಡಿನಲ್ಲಿ ಕಳೆದ 2 ತಿಂಗಳಿಂದ ಅಲ್ಲಿದ್ದಂಥ ಒಂದು ಖಾಸಗಿ ಲಾಡ್ಜ್ ನಲ್ಲಿ ಉಳ್ಕೊಂಡಿದ್ದಂತಹ ವ್ಯಕ್ತಿ, ಇಬ್ಬರು ವ್ಯಕ್ತಿಗಳು ಇದರ ಸಂಪೂರ್ಣವಾದಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ. ಪ್ಲಾನ್ ಅನ್ನ ಮಾಡೋದಕ್ಕಿಂತ ಮುಂಚೆ ಒಬ್ರು ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ತಯಾರಿಗಳನ್ನ ಮಾಡಿಕೊಂಡು ಬೆಂಗಳೂರಿಗೆ ಬಂದಂತ ವ್ಯಕ್ತಿ ಬಾಂಬನ್ನ ಇಲ್ಲಿ ಇಟ್ಟಿರುವಂಥದ್ದು. ಬರೋದಕ್ಕಿಂತ ಮುನ್ನ ತಮಿಳುನಾಡಿನ ಮಾಲ್ ಒಂದರಲ್ಲಿ ಟೋಪಿಯನ್ನ ಖರೀದಿ ಮಾಡಿರ್ತಾರೆ. ಅದೇ ಟೋಪಿಯನ್ನ ಇಲ್ಲಿಂದ ಬೆಂಗಳೂರಿನಿಂದ ಬಾಂಬ್ ಬ್ಲಾಸ್ಟ್ ಆದ ನಂತರದಲ್ಲಿ ತೆರಳುವಂತ ಸಂದರ್ಭದಲ್ಲಿ ಬೆಂಗಳೂರಿನ ಒಂದು ಭಾಗದಲ್ಲಿ ಎಸೆದು ಹೋಗಿರ್ತಾನೆ. ಆ ಟೋಪಿಯಿಂದ ಈಗ ಸದ್ಯಕ್ಕೆ ಸಿಕ್ಕಿರುವಂತ ಸುಳಿವು ಏನಂತಂದ್ರೆ, ಅಲ್ಲಿದ್ದಂತ ಒಂದು ಕೂದಲನ್ನ DNA ಪರೀಕ್ಷೆಗೆ ಒಳಪಡಿಸ್ತಾರೆ. ಅದಾದ ಬಳಿಕ ಟೋಪಿಯ ಜಾಡನ್ನ ಹಿಡಿದು ಹೋದಂತ ಸಂದರ್ಭದಲ್ಲಿ ಅದು ತಮಿಳುನಾಡಿನ ಮಾಲೊಂದರಲ್ಲಿ ಖರೀದಿ ಆಗಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿನ CCTVಗಳನ್ನ ಪರಿಶೀಲನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು ಹೋಗಿ ಮಾಲ್ನಲ್ಲಿ ಆ ಒಂದು ಟೋಪಿಯನ್ನ ಖರೀದಿಯನ್ನ ಮಾಡ್ತಾರೆ. ಆ ವ್ಯಕ್ತಿಗಳು ಯಾರು, ಎಲ್ಲಿಯವರು ಅನ್ನುವಂತಹ ಒಂದಷ್ಟು ತನಿಖೆಯನ್ನು ಆರಂಭಿಸಿದಾಗ ಗೊತ್ತಾಗುವಂತ ಮತ್ತೊಂದು ಶಾಕಿಂಗ್ ಅಂಶ ಅಂತ ಹೇಳಿದ್ರೆ, ಅವರಿಬ್ಬರು ಕೂಡ ಕರ್ನಾಟಕದ ಮೂಲದವರು ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳು ಸಿಕ್ಕಿರುವಂಥದ್ದು. ಸೊ ಈ ಎಲ್ಲ ಆಧಾರಗಳನ್ನ ಇಟ್ಕೊಂಡು ಈಗ ತನಿಖಾಧಿಕಾರಿಗಳು ಎನ್ಐಎ ತಂಡ ಏನಿದೆ ಅವರ ಜಾಡನ್ನ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ. ಅವ್ರು ಎಲ್ಲಿ ಹೋಗಿದ್ದಾರೆ, ಹೇಗೆ ಅನ್ನುವಂಥ ಒಂದಷ್ಟು ಅಂಶಗಳನ್ನ ಪತ್ತೆ ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯರೂಪಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ವಿದ್ಯಾ.